ಸೀರಿಯಸ್ ಆಗಿ ಹೇಳ್ತೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ, ತಿಳುವಳಿಕೆ ಇದ್ದರೆ ಮಾತ್ರ ನಿಮ್ಮ ಮೈಂಡ್ ಸೆಟ್ಟು ಹಾಲಿವುಡ್, ಬಾಲಿವುಡ್, ಇಂಟರ್ನ್ಯಾಷನಲ್ ಲೆವೆಲ್ಗಳಿಗೆ ಮೂವಿ ನೋಡಿರ್ತೀರಲ್ಲಪ್ಪ, ವೆಬ್ ಸೀರೀಸ್, ಇಂಗ್ಲೀಷ್, ಹಿಂದಿ ಎಲ್ಲ, ಆ ಲೆವೆಲ್ಗೆ ಇಟ್ಕೊಂಡು ಹೋದರೆ ನೀವು ಟಾಕ್ಸಿಕ್ಕು ಸೂಪರ್ ಅನಿಸುತ್ತೆ. ನೀವು ಯಾವುದೋ ಸೀರಿಯಲ್ ನೋಡ್ಕೊಂಡು ಕಲರ್ಸ್ ಕನ್ನಡದಲ್ಲಿ, ಜಿ ಕನ್ನಡದಲ್ಲಿ ಸೀರಿಯಲ್ ನೋಡ್ಕೊಂಡು ಹೋಗಿ ಸಿನಿಮಾ ನೋಡ್ತೀನಿ ಅಂದರೆ ನಿಮ್ಗೆ ಅದೇ ಥರ ಕಾಣಿಸೋದು. ಹಿಂಗೆ ಅರ್ಥ ಮಾಡ್ಕೊಳ್ರಿ. ನೀವು ಸುಮ್ಮನೆ ನಾನು ಹೇಳಿದ್ರೆ ತಪ್ಪಾಯ್ತವೆ. ದಯವಿಟ್ಟು ಯಾರು ಕೂಡ ನೆಗೆಟಿವ್ ಕಮೆಂಟ್ ಹಾಕ್ಬೇಡಿ. ನೆಗೆಟಿವ್ ಕಮೆಂಟ್ಗಳನ್ನ, ಪೋಸ್ಟ್ಗಳನ್ನ ನೋಡ್ಕೊಂಡು ಯಾರು ಕೂಡ ಸಿನಿಮಾಗೆ ಹೋಗದೆ ಇರಬೇಡಿ ಗುರು. ನೀವು ಹೋಗಿ, ನೀವು ಕೊಟ್ಟಿರೋ ದುಡ್ಡಿಗೆ ದೇವರಾಣೆ ಯಶ್ ಅವ್ರು ಹೇಳಿದ್ದಾರೆ ಬ್ರೋ, ನಾನು ತಲೆ ತಗ್ಸುವಂತ ಕೆಲಸನ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಆಮೇಲೆ ನನ್ನ ಅಭಿಮಾನಿಗಳು ಅಂತ ಕೆಲಸನೂ ಮಾಡಲ್ಲ ಅಂತ ಹೇಳಿದ್ರೆ ಎಸ್ ಮೇಲೆ ನಂಬಿಕೆ ಇರಲಿ ಅಂತ ಅದನ್ನ ಉಳಿಸ್ಕೊಂಡವ್ರು ಬ್ರೋ. ಇವ್ರಿಗೆ ಇನ್ನು ಹೆಂಗೆ ಅರ್ಥ ಮಾಡಿಸ್ಬೇಕು ಬ್ರೋ? ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿ ಬೇರೆ ಇಂಡಸ್ಟ್ರಿಯ ಹೀರೋಯಿನ್ಗಳನ್ನ ಕರ್ಕೊಬಂದು ಇವ್ರ ಜೊತೆಗೆ ಕನ್ನಡ ಸಿನಿಮಾ ಮಾಡಿಸ್ತವ್ರಿ. ಇನ್ಯಾವ ಥರ ನಂಬಿಕೆ ಯಾರಿಗಾದ್ರೂ ತಾಕತ್ತಿದೆಯಾ? ಅಷ್ಟು ಜನ ಹೀರೋಯಿನ್ಗಳನ್ನ ಕರ್ಕೊಬಂದು ಅಷ್ಟು ಕೋಟಿ ಕೊಟ್ಟು ಸಿನಿಮಾ ಮಾಡಿ ಗಾಂಧಿನಗರದಲ್ಲಿ ಒಂದು ಟೈಮಲ್ಲಿ ಮಲ್ಕೊಳಕ್ಕೆ ಜಾಗ ಇರಲಿಲ್ವಂತೆ ಯಶ್ ಅವ್ರಿಗೆ. ಇವತ್ತು ಕಟೌಟ್ ನಿಲ್ಸಕ್ಕೆ ಜಾಗಗಳಿಲ್ಲ. ಈ ರೇಂಜ್ಗೆ ಅವನಿಗಾರು ಮಾಡೋಕ್ಕೆ ತಾಕತ್ತಿದೆಯಾ ಮಾತಾಡೋನ್ಗೆ? ಇವತ್ತು ನಮ್ಮ ಕನ್ನಡಿಗರು ಒಬ್ರು ಮಾಡೋರೆ ಅಂದರೆ ಎದೆ ತಟ್ಕೊಂಡು ಹೇಳ್ಬೇಕ್ರಿ, ನಮ್ಮ ಕನ್ನಡ ಸಿನಿಮಾ ಟಾಕ್ಸಿಕ್ ಸಿನಿಮಾ ಅಂತ ನೀವುಗಳು ಸಪೋರ್ಟ್ ಮಾಡಬೇಕು. ಆದರೆ ನೀವುಗಳೇ ಏನು ಮಾಡ್ತಾಯಿದ್ದೀರಾ? ತಿಂತಟ್ಟೆಗೆ ಹುಚ್ಚೋಯ ಕೆಲಸ ಮಾಡ್ತಾಯಿದ್ದೀರಾ ಕೆಲವೊಂದಷ್ಟು ಜನ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಗುರು. ನಾನು ದೇವರನ್ನ ಹೇಳ್ತೀನಿ, ನೀವು ಏನು ಮಾಡ್ಕೊಂಡ್ರೂ ಟಾಕ್ಸಿಕ್ ಸಿನಿಮಾ ಸೋಲಲ್ಲ 2,000 ಕೋಟಿ ಮಾಡುತ್ತೆ. ಮಾಡಲಿಲ್ಲ ಅಂದರೆ ನಾನು ಮೀಸೆ ಬೋಳ್ಸ್ಕೊಂತೀನಿ ಗುರು. ನಾನು ಬೆಳಿಗ್ಗೆ ಅದೇ ಮಾತು ಹೇಳ್ದೆ, ಇವಾಗಲೂ ಅದೇ ಮಾತು ಹೇಳ್ತಾ ಇದ್ದೀನಿ. 2,000 ಕೋಟಿ ಮಾಡುತ್ತೆ. ಮೂವಿ ಚೆನ್ನಾಗೈತೆ ಗುರು, ಹಿಂದಿ ಇಂಗ್ಲೀಷಲ್ಲಿ ಓಡುತ್ತೆ. ಬಟ್ ಇವ್ರುಗಳ ಯೋಗ್ಯತೆ ಏನು ಅಂತ ಈ ಮೂವಿಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮಾತಾಡ್ತೀವಿ ಆಮೇಲೆ ಯಾರಿಗೆ ಸಪೋರ್ಟ್ ಮಾಡಬೇಕು ಮಾಡಬಾರ್ದು ಅಂತ.